BMTC ಆಡಳಿತ ಮಂಡಳಿ ನಿಮ್ಮ ಅಧಪತನವನ್ನು ನೀವೇ ಮಾಡ್ಕೋತಾ ಇರ್ತೀರಾ. ಕಾರ್ಮಿಕ ವರ್ಗವನ್ನು ಯಾವ ರೀತಿಯಲ್ಲಿ ಹತ್ತಿಕ್ಕಬೇಕು, ಯಾವ ರೀತಿಯಲ್ಲಿ ನಾವು ನಮ್ಮ ಕಂಟ್ರೋಲ್ ಇಟ್ಕೋಬೇಕು, ಇವ್ರನ್ನ ಯಾಕೆ ದುಡಿತಕ್ಕಂಥ ವರ್ಗಕ್ಕೆ ಅನ್ಯಾಯ ಆಗಿದೆ ಅಂತ ಬಂದರೆ ನೀವು ಅವ್ರನ್ನ ದಮನಕಾರಿ ನೀತಿಯಾಗಿ ಬಳಸ್ಕೋತಾ ಇದ್ದೀರಲ್ಲ, ಅದನ್ನು ದಯಮಾಡಿ ಕಮ್ಮಿ ಮಾಡಿ. ಡಿಪೋವನ್ನು ನಿಮ್ಮ ಹೆಸರಿಗೆ ಬರ್ಕೊಟ್ಟಿಲ್ಲ, ನೀವು ಜಾಗೀರ್ದಾರರುಗಳಲ್ಲ. ಬ್ರಿಟಿಷರ ಆಡಳಿತ ನಡೀತಾ ಇಲ್ಲ, ಇಲ್ಲಿ ಸಂವಿಧಾನಾತ್ಮಕವಾದಂಥ ಆಡಳಿತ ನಡೀತಾ ಇದೆ. ಕಾರ್ಮಿಕ ವರ್ಗವನ್ನು ಗೌರವಿಸೋದನ್ನು ಕಲಿಬೇಕು ನೀವುಗಳು. 6 ಅವರ್ ದುಡ್ಸ್ಕೊತೀರಾ, 1 ಅವರ್ ಓಟಿ ಕೊಡ್ತೀರಾ, ಇದನ್ನು ಕೇಳಬಾರ್ದು. ಇದನ್ನು ಕೇಳಿದ್ರೆ ಸಂಘಟನೆಗಳು ಸರಿ ಇಲ್ಲ. ನೀವು ಮಾಡ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತರೆ ಸಂಘಟನೆಗಳು ಸರಿ ಇಲ್ಲ. ಒಂದೊಂದು ಡಿಪೋದಲ್ಲಿ 100ರಿಂದ 200 ಚಾರ್ಜ್ ಶೀಟ್ಗಳನ್ನ ಕೊಡ್ತಾ ಇದ್ದೀರಾ, KMPL ಬರ್ತಾ ಇಲ್ಲ ಅಂತೇಳಿ. ನಿಮ್ಮ ಬಸ್ಸಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ದಯಮಾಡಿ ನೀವು ಚೆಕ್ ಮಾಡಿಕೊಳ್ಳಿ. ಸಾರಿಗೆ ಈ ಚಾನಲ್ ನೋಡಿ ಅಪ್ಡೇಟ್ ಮಾಡ್ಕೊಳ್ಳಿ ನಿಮ್ಮ ನಾಲೆಡ್ನ. ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬ್ ಆಗಿ ಸಾರಿಗೆ ಟಿವಿಯನ್ನು ಬೆಳೆಸಿ, ಸಾರಿಗೆ ಟಿವಿ ಬಂದ ಮೇಲೆ ನೌಕರರಿಗೆ ಒಂದು ನೈಜ ವಿಷಯಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ನಮ್ಮ ಧನಂಜಯ ಅವರು ಮಾಡ್ತಾ ಇದ್ದಾರೆ. ಸಮಸ್ತ 4 ನಿಗಮದ ನೌಕರರಲ್ಲಿ ವಿನಂತಿ, ಸಾರಿಗೆ ಟಿವಿಯನ್ನು ಅತಿ ಹೆಚ್ಚು ಚಂದಾದಾರವಾಗಿ ಮತ್ತು ಆರ್ಥಿಕವಾಗಿ ಸಾರಿಗೆ ಟಿವಿ ಬೆಳೆಯಬೇಕಾಗಿರೋದ್ರಿಂದ ದಯಮಾಡಿ ಆರ್ಥಿಕವಾಗಿ ತಾವೆಲ್ಲರೂ ಸಹಾಯ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡ್ತಾ ಇದ್ದೀನಿ. ಈ ಚಾನಲ್ನಲ್ಲಿ ಸ್ಕ್ಯಾನರ್ ಹಾಕಿರ್ತಾರೆ ಮತ್ತು ಫೋನ್ ನಂಬರ್ ಹಾಕಿರ್ತಾರೆ. ದಯಮಾಡಿ ಈ ಚಾನಲ್ಲು ಸಾರಿಗೆ ನೌಕರರ ಏಳಿಗೆಗೋಸ್ಕರ, ಸದಾಕಾಲ ಸಾರಿಗೆ ನೌಕರರ ಅನ್ಯಾಯಕ್ಕೋಸ್ಕರ ದುಡಿತಾ ಇರ್ತಕ್ಕಂಥ ಮತ್ತು ದಮನಕಾರಿಯಾಗಿರ್ತಕ್ಕಂಥ ಏನು ನಮ್ಮ ಸಾರಿಗೆ ನೌಕರಿಗೆ ಆಗ್ತಾ ಇರ್ತಕ್ಕಂಥ ಕಿರುಕುಳವನ್ನು ತಪ್ಪಿಸೋದಕ್ಕೋಸ್ಕರ ಆಗಿರ್ತಕ್ಕಂಥ ಚಾನಲ್ಲು. ದಯಮಾಡಿ ಸಬ್ಸ್ಕ್ರೈಬರ್ ಆಗಿ, ಚಂದಾದಾರರಾಗಿ, ಆರ್ಥಿಕವಾಗಿ ಸಹಾಯ ಮಾಡಿ ಈ ಚಾನಲನ್ನು ಉಳಿಸಿ ಬೆಳೆಸಬೇಕಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೆ. ಕಾಮ್ರೇಡ್ ಅನಂತ್ ಸುಬ್ರಾವ್ರವರು ಒಂದು ವಿಚಾರವನ್ನು ನಮ್ಮ ಸನ್ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರು ಹೇಳ್ತಾರೆ. CPM ಪಕ್ಷದ ಪರವಾಗಿ ವಿಜಯ ಭಾಸ್ಕರ್ ಅವರು, ಕಾಮ್ರೇಡ್ ಅನಂತ್ ಸುಬ್ರಾವ್ರವರು ಮತ್ತು ಸ್ವಾತಿ ಸುಂದರೇಶ್ವರ್ ಅವರು ಹೋದಂಥ ಸಂದರ್ಭದಲ್ಲಿ ಅವರ ಜೊತೆ ಸನ್ಮಾನ್ಯ ರಾಮಲಿಂಗ ರೆಡ್ಡಿಯವರು ಮಾತಾಡಿದಂಥ ಕೆಲವೊಂದು ವಿಷಯಗಳನ್ನು ತೆಗೆದುಕೊಂಡು ಬಂದು ಜಂಟಿ ಕ್ರಿಯಾ ಸಮಿತಿಯ ನಾಯಕರ ಜೊತೆಯೂ ಸಹ ಅನಂತ್ ಸುಬ್ರಾವ್ರು ಚರ್ಚೆ ಮಾಡಿದರು. ಒಂದು ವಿಚಾರ ಈ ರೀತಿ ಬಂದಿದೆ, ಅದನ್ನು ನಿಮ್ಮೆಲ್ಲರ ಮುಂದೆ ಹೇಳಬೇಕು ಅಂತ ಇದ್ದೀನಿ. ದಯಮಾಡಿ ತಾವೆಲ್ಲರೂ ಸಹ ಇದಕ್ಕೆ ಏನಿದೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದರು ಅನಂತ್ ಸುಬ್ರಾವ್ರವರು. ಆದರೆ ಕೆಲವೊಂದು ವಿಚಾರಗಳನ್ನು ಇಟ್ಕೊಂಡು ಏನೋ ವ್ಯವಸ್ಥಾಪನಾ ನಿರ್ದೇಶಕರು ಬೇರೆ ರೀತಿಯಲ್ಲಿ ಮಾತಾಡ್ಬಿಟ್ಟಿದ್ದಾರೆ, ಅನಂತ್ ಸುಬ್ರಾವ್ರು ಹಂಗೆ ಮಾಡಿಬಿಟ್ರು ಹಿಂಗೆ ಮಾಡಿಬಿಟ್ರು ಅಂತಕ್ಕಂಥ ವಿಚಾರವನ್ನು ಹೇಳ್ಕೊಂಡು ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಅವರಿಗೆ ಅವ್ರದ್ದೇ ಆದಂಥ ವಿಶ್ಲೇಷಣೆಯನ್ನು, ಚರ್ಚೆಗಳನ್ನ ಮಾಡಿಕೊಂಡು ಅವರಿಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ನಡ್ಕೊತಾ ಇರೋದು ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಏಕೆಂದರೆ ಸುದೀರ್ಘವಾದಂಥ ಹೋರಾಟದಲ್ಲಿ ಅವರ ಒಡನಾಟದ ಈ 5 ವರ್ಷಗಳ ಒಂದು ಒಡನಾಟದಲ್ಲಿ ಎಂದೂ ಸಹ ಅವರು ಏಕಪಕ್ಷೀಯ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಲಿಲ್ಲ. ಸಮಸ್ತ ಏನು ಜಂಟಿ ಕ್ರಿಯಾ ಸಮಿತಿಯಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳನ್ನು ಕೂರಿಸಿ ಈ ರೀತಿಯಲ್ಲಿ ಹೋದರೆ ಏನಾಗುತ್ತೆ, ಈ ರೀತಿಯಲ್ಲಿ ಬಂದರೆ ಏನಾಗುತ್ತೆ, ಯಾವ ವಿಚಾರಗಳನ್ನು ಚರ್ಚೆ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಚರ್ಚಿಸಿ ಆನಂತರ ಪ್ರಕಟಣೆಯನ್ನು ಹೊರಡಿಸಿ ಕೇಂದ್ರ ಕಚೇರಿ ಹತ್ರ ಪತ್ರದ ಮುಖಾಂತರವಾಗಿ ವ್ಯವಹಾರ ಮಾಡಿ ಸಮಸ್ಯೆಯನ್ನು ಬಗೆಹರಿಸೋದ್ರ ಬಗ್ಗೆ ಆಲೋಚನೆ ಮಾಡ್ತಿದ್ದರೆ ಹೊರತು ಎಂದೂ ಸಹ ಏಕಪಕ್ಷೀಯ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇರಲಿಲ್ಲ. ಆದರೆ ಕೆಲವರು ತಮ್ಮ ಸಂಘಟನೆಗಳ ಉಳಿವಿಗಾಗಿ ಇನ್ನೇನು ನಮ್ಮ ಕತೆ ಮುಗಿದೋಗಿದೆ, ನಾವು ಇಲ್ಲ ಸಲ್ಲದ ಸುಳ್ಳುಗಳನ್ನು ಹೇಳ್ಕೊಂಡು ಇಲ್ಲಿವರೆಗೂ ಸಹ ವೈಭವೀಕರಿಸ್ಕೊಂಡು ನಾವೆಲ್ಲ ಏನು ಬದುಕನ್ನು ಕಟ್ಕೊಂಡಿದ್ದೋ ನಮ್ಮ ಕತೆ ಏನು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಕಾಲೆಳಿತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಅವರ ಬಗ್ಗೆ ಇಲ್ಲ ಸಲ್ಲದನ್ನು ಮಾತಾಡಿಕೊಂಡು ಅವರಿಗೆ ಬೇರೆ ರೀತಿಯಲ್ಲೇ ಒಂದು ಸುಳ್ಳನ್ನು ಸತ್ಯ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ದಿನನಿತ್ಯ ನೀವೆಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಏನಿದೆ ಇದು ಶೋಭೆ ತರ್ತಕ್ಕಂಥದ್ದಲ್ಲ. ಸತ್ಯಕ್ಕೆ ಹತ್ತಿರವಾದಂಥದ್ದನ್ನು ಅವರು ಎಲ್ಲರ ಜೊತೆ ಚರ್ಚೆ ಮಾಡಿ ಇವೆಲ್ಲವೂ ಸಹ ಜಗಜ್ಜಾಹಿರವಾದಂಥ ಚರ್ಚೆಗಳೇ. ಆದರೆ ಜಂಟಿ ಕ್ರಿಯಾ ಸಮಿತಿ ಎಂದೂ ಸಹ ಯಾವುದೇ ಅಧಿಕಾರಿ ವರ್ಗ ಇರ್ಬೋದು ಮತ್ತು ಆಡಳಿತ ಸರ್ಕಾರದ ವಿಚಾರದಲ್ಲಾಗಿರ್ಬೋದು 38 ತಿಂಗಳ ಹಿಂಬಾಕಿ 1/1/24 ವೇತನದ ಒಪ್ಪಂದದ ವಿಚಾರದಲ್ಲಿ ಎಂದೂ ಸಹ ರಾಜಿ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅಂತಕ್ಕಂಥದ್ದನ್ನು ಕಳೆದ 2.5 ವರ್ಷಗಳಿಂದನೂ ಸಹ ನಮ್ಮ ನಿಲುವಿನಲ್ಲಿ ಬದಲಾವಣೆ ಮಾಡ್ಕೊಳ್ಳದಲ್ಲೇ ಸರ್ಕಾರದ ವಿಚಾರವಾಗಿ ನಾವು ಅದೇ ಗದಾಪ್ರಹಾರವನ್ನು ಮಾಡ್ಕೊಂಡೇ ಬಂದಿದ್ದೀವಿ. ಇವತ್ತಿಗೂ ಸಹ ನಾವೆಲ್ಲೂ ಸಹ ರಾಜಿ ಮಾಡ್ಕೊಂಡಿಲ್ಲ. ಯಾಕೆ ರಾಜಿ ಮಾಡ್ಕೊಂಡಿಲ್ಲ ಅಂತಂದರೆ ಅದು ನಮ್ಮ ಹಕ್ಕು. 38 ತಿಂಗಳು ನಾವು ದುಡಿದಿರ್ತಕ್ಕಂಥ ಸಂಬಳ ಅದನ್ನು ಬಿಡಬಾರ್ದು ಅಂತಕ್ಕಂಥ ವಿಚಾರವಾಗಿ. ಹಾಗಾಗಿ ಸ್ನೇಹಿತರೆ, ನಾನು ನಿಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಯಾರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ. 2020ರಲ್ಲಿ 2021ರಲ್ಲಿ ಆದಂಥ ಹೋರಾಟದ ಹಿನ್ನಡೆಯಿಂದ ಆದಂಥ ಕೆಲವೊಂದು ವಿಚಾರಗಳ ಬಗ್ಗೆ ಆಗಿ 2023ರಲ್ಲಿ ವೇತನ ಪರಿಷ್ಕರಣೆ ಆದಂಥ ಸಂದರ್ಭದಲ್ಲಿಂದನೂ ಸಹ ಇಲ್ಲಿಯವರೆಗೂ ಸಹ ಈಗ 24ರ ವೇತನ ಒಪ್ಪಂದ ಯಾತಕ್ಕಾಗಿ ನಿಧಾನ ಆಯಿತು ಅಂತಕ್ಕಂಥದ್ದು ಸಹ ತಮ್ಮೆಲ್ಲರ ಗಮನಕ್ಕೂ ಬಂದಿದೆ. ಒಂದು ಕಡೆ ರಾಜ್ಯ ಸರ್ಕಾರಕ್ಕೂ ಮನವರಿಕೆ ಆಗಿದೆ, 25ಕ್ಕೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆದರೆ ಅದು ಯಾವುದನ್ನು ಸಹ ಜಂಟಿ ಸಮಿತಿ ಒಪ್ಪಿಲ್ಲ, ನಯವಾಗಿ ತಿರಸ್ಕಾರ ಮಾಡಿ ನಮಗೆ 1/1/24ರಿಂದ ವೇತನ ಒಪ್ಪಂದ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತಿಗೂ ಸಹ ಗಟ್ಟಿ ನಿಲುವಿನಲ್ಲಿ ನಿಂತಿದ್ದೀವಿ. ಯಾಕೆಂದರೆ ಕಾರ್ಮಿಕ ವರ್ಗಕ್ಕೆ ಅನ್ಯಾಯ ಆಗೋದಕ್ಕೆ ಬಿಡಬಾರ್ದು ಅಂತಕ್ಕಂಥ ವಿಚಾರವಾಗಿ. ಹಾಗಾಗಿ ನಾವು ಸಹ ಸಂಸ್ಥೆಯಲ್ಲಿ
ಚಾಲಕ ಕಮ್ ನಿರ್ವಾಹಕ ಆಗಿ ಕರ್ತವ್ಯ ಮಾಡಿ ಅವರ ನೋವು ಅವರ ನಲಿವು ಏನು ಅಂತಕ್ಕಂಥದ್ದು ಸಹ ನಮಗೂ ಸಹ ಪ್ರಜ್ಞೆ ಇದೆ. ಯಾವ ರೀತಿಯಲ್ಲಿ ಶ್ರಮ ಇದೆ ಆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಈಗಲೂ ಸಹ ಸಿಗ್ತಲ್ವಲ್ಲ ಅಂತಕ್ಕಂಥ ನೋವಿದೆ. ಒಂದು ಕಡೆ ವೇತನ ಪರಿಷ್ಕರಣೆ ಇಷ್ಟೆಲ್ಲ ನಿಧಾನ ಆಗಿದೆ, ಕಾರ್ಮಿಕ ವರ್ಗ ಈ ಸಂಬಳದಲ್ಲಿ ಕೆಲಸ ಮಾಡೋಕ್ಕಾಗದರೆ ತತ್ತರಿಸಿದೆ ಅಂತಕ್ಕಂಥದ್ದು ಸಹ ನೋವಿದೆ. ಆದರೆ ಒಂದು ಕಡೆ ಆಡಳಿತ ವರ್ಗ ನಡ್ಕೊಳ್ತಾ ಇರ್ತಕ್ಕಂಥ ರೀತಿಗೂ ಸಹ ನಮಗೊಂಥರ ನೋವಿದೆ. ಕಾರ್ಮಿಕ ವರ್ಗವನ್ನು ಯಾವ ರೀತಿಯಲ್ಲಿ ಹತ್ತಿಕ್ಕಬೇಕು, ಯಾವ ರೀತಿಯಲ್ಲಿ ನಾವು ನಮ್ಮ ಕಂಟ್ರೋಲ್ ಇಟ್ಕೋಬೇಕು ಇವ್ರನ್ನ ಅಂತಕ್ಕಂಥ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಅಧಿಕಾರಿ ವರ್ಗ ನಡ್ಕೋತಾ ಇದೆ ಅಂತಕ್ಕಂಥದ್ದು ಇದೆ. ಮತ್ತೊಂದು ಕಡೆ BMTCನಲ್ಲಿ ನಡೀತಾ ಇರ್ತಕ್ಕಂಥ ಹಲವಾರು ಘಟನೆಗಳ ಬಗ್ಗೆಯೂ ಸಹ ನೋವಿದೆ. ಸಂಸ್ಥೆಯ ಯಾರಾದರೂ ಸಹ ಕಾರ್ಮಿಕ ವರ್ಗ ದುಡಿತಕ್ಕಂಥ ವರ್ಗ ಅನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನು ಯೂನಿಯನ್ ಹತ್ರ ಬಂತು ಅಂತಂದರೆ ಅದನ್ನು ದೊಡ್ಡದಾಗಿ ಬಿಂಗಿಸ್ಕೊಂಡು ಏನೋ ಕ್ರಿಮಿನಲ್ಗಳ ಥರ ನೋಡ್ತಾ ಇರ್ತಕ್ಕಂಥದ್ದಿದೆಯಲ್ಲ. ಈಗ ಆಲ್ರೆಡಿ BMTC ಆಡಳಿತ ಮಂಡಳಿ ಸಂಪೂರ್ಣ ನೆಲಕಚ್ಚಿ ಹೋಗಿದೆ. ಯಾಕಂದರೆ ಯಾವುದೇ ಒಂದು ಸೌಲಭ್ಯವನ್ನು ಕೊಡೋಕ್ಕಾಗದ ರೀತಿಯಲ್ಲಿ ದುರ್ಗತಿಯನ್ನು ತಲುಪಿದೆ ಅಂತಂದ್ರೂ ಸಹ ತಪ್ಪಾಗಲಾರ್ದು. ಯಾವ ಸಮಸ್ಯೆ ಬಗ್ಗೆ ಹೇಳ್ಕೊಂಡ್ರೂ ಸಹ ಅದಕ್ಕೆ ನ್ಯಾಯ ಸಿಗ್ತಾ ಇಲ್ಲ. ಯಾಕೆ ಅಂತಂದರೆ ಆಡಳಿತ ಮಂಡಳಿಯ ವೈಫಲ್ಯ ವಿಪರೀತವಾಗಿ ಕುಸ್ತಿರೋದ್ರಿಂದ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆಗ್ತದೆ. ತಮ್ಮ ತಪ್ಪುಗಳನ್ನು ಮುಚ್ಚಿಟ್ಕೊಂಡು ಕಾರ್ಮಿಕ ವರ್ಗದ ಮೇಲೆ FIR ಮಾಡಿಸ್ತಕ್ಕಂಥದ್ದು ಮತ್ತು ಕಾರ್ಮಿಕ ಸಂಘಟನೆಗಳ ಮೇಲೆ FIR ಮಾಡಿಸಿ ನಾನು ಏನೋ ಸಾಧನೆ ಮಾಡಿದ್ದೀನಿ, ಕಿರೀಟವನ್ನು ಧರಿಸ್ಕೊಂಡಿದ್ದೀನಿ ಅಂತಕ್ಕಂಥ ಅಪಾಪಿತನದಲ್ಲಿ ನಡ್ಕೊತಾ ಇರತಕ್ಕಂಥದ್ರಿಂದ ಇನ್ನೂ ಅಧಪತನದ ಹಾದಿಯನ್ನು BMTC ಆಡಳಿತ ಮಂಡಳಿ ಹೊರಬೇಕಾಗತ್ತೆ. ತಮ್ಮ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಾರ್ದಲೇ ಯಾರೋ ಒಬ್ಬರ ಮೇಲೆ ನಾವೇನೋ FIR ಮಾಡಿಸ್ಬಿಟ್ರೆ ಯಾರೋ ಎದುರ್ಕೊಂಡು ಓಡೋಗ್ಬಿಡ್ತಾರೆ ಅಂತಕ್ಕಂಥದ್ದನ್ನು ದಯಮಾಡಿ ಮನಸ್ಸಿಂದ ತೆಗೆದಾಕಬೇಕು. ದುಡಿತಕ್ಕಂಥ ವರ್ಗ ತಾಳ್ಮೆಯನ್ನು ಕಳೆದುಕೊಂಡ್ರೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಮುಂದೊಂದು ದಿನದಲ್ಲಿ ನೋಡಬೇಕಾಗುತ್ತೆ ಕೆಲವೊಂದು ಘಟಕದ ಮುಂದೆ. ಯಾಕೆ ದುಡಿತಕ್ಕಂಥ ವರ್ಗಕ್ಕೆ ಅನ್ಯಾಯ ಆಗಿದೆ ಅಂತ ಬಂದರೆ ನೀವು ಅವ್ರನ್ನ ದಮನಕಾರಿ ನೀತಿಯಾಗಿ ಬಳಸ್ಕೋತಾ ಇದ್ದೀರಲ್ಲ, ಅದನ್ನು ದಯಮಾಡಿ ಕಮ್ಮಿ ಮಾಡಿ. ನೀವು ಮಾಡ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಕೇಳಿದ್ರೆ ಸಂಘಟನೆಗಳು ಸರಿಯಿಲ್ಲ ಅಂತ ಇದ್ದೀರಲ್ಲ, ಅದನ್ನು ಬಿಡಿ. ನಿಮ್ಮನ್ನು ಕೇಳಲೇಬಾರ್ದು, ಪ್ರಶ್ನೆನೇ ಮಾಡಬಾರ್ದು, ಏಕಚಕ್ರಾಧಿಪತ್ಯ ಅನ್ನೋದಿದೆಯಲ್ಲ, ಅದರಿಂದ ಹೊರಬನ್ನಿ. ಕಾರ್ಮಿಕ ಸಂಘಟನೆಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವು ಯಾವ ರೀತಿಯಲ್ಲಿ ಸಂಸ್ಥೆನ ನಡೆಸಬೇಕಾಗಿದೆ ಅಂತಕ್ಕಂಥದ್ದನ್ನು ಕೂತು ಚರ್ಚೆ ಮಾಡಿ. ನಿಮ್ಮ ಅಧಪತನದ ಹಾದಿ ಸ್ವಲ್ಪನಾದರೂ ಕಮ್ಮಿ ಆಗುತ್ತೆ. ಅದನ್ನು ಹೊರತುಪಡಿಸಿ ಸಂಘಟನೆ ಮೇಲೆ ನಾನು FIR ಮಾಡಿದ್ದೀನಿ, ಡಿಪೋ ನನ್ನ ಕಂಟ್ರೋಲಿದೆ, ಇದು ನಿಮ್ಮ ಖಾಸಗಿ ಬಸ್ಸುಗಳ ಒಂದು ನಾಯಕತ್ವ ಇರುತ್ತಲ್ಲ, ಮಾಲೀಕತ್ವ, ಆ ಥರದ್ದಲ್ಲ. ಇದು ಸಾರಿಗೆ ಸಂಸ್ಥೆ, ತನ್ನದೇ ಆದಂಥ ಕಟ್ಟುಪಾಡುಗಳಿದೆ. ಡಿಪೋವನ್ನು ನಿಮ್ಮ ಹೆಸರಿಗೆ ಬರ್ಕೊಟ್ಟಿಲ್ಲ, ನೀವು ಜಾಗೀರ್ದಾರರುಗಳಲ್ಲ. ಬ್ರಿಟಿಷರ ಆಡಳಿತ ನಡೀತಾ ಇಲ್ಲ, ಇಲ್ಲಿ ಸಂವಿಧಾನಾತ್ಮಕವಾದಂಥ ಆಡಳಿತ ನಡೀತಾ ಇದೆ. ಕಾರ್ಮಿಕ ವರ್ಗವನ್ನು ಗೌರವಿಸೋದನ್ನು ಕಲಿಬೇಕು ನೀವುಗಳು. ಅರೆ KMPL ಬರಲ್ಲ, EPKM ಬರಲ್ಲ ಅಂತಂದರೆ ರೀ, ಕೊಟ್ಟಂಥ ಲೈಲ್ಯಾಂಡ್ ಇರ್ಬೋದು, ಟಾಟಾ ಗಾಡಿ ಇರ್ಬೋದು, ಅವರೇ KMPL ಕೊಡೋಕ್ಕಾಗ್ತಾಯಿಲ್ಲ ರೀ. 50 ಜನ ಕೂತ್ಕೊಂಡು ಓಡಾಡಿಸಿ ಅಂತ ಬಸ್ ಕೊಟ್ಟರೆ ನೀವು 100-150 ಜನ ಕೂತ್ಕೊಂಡು ಬಸ್ ಓಡಿಸ್ತೀರಾ. ಒಂದು ಫ್ರಂಟ್ ಕ್ಲಾಸನ್ನು 5 ವರ್ಷ ಆದರೂ ಬದಲಾವಣೆ ಮಾಡೋದಕ್ಕಾಗಿರಲ್ಲ. 15 ವರ್ಷ 20 ವರ್ಷ ಅದೇ ಫ್ರಂಟ್ ಕ್ಲಾಸು, ಡ್ರೈವರು ಕಣ್ಣು ಉಚ್ಕೊಂಡು ಓಡಿಸ್ತಾ ಇರ್ತಾನೆ, ಒಂದು ವೈಪರ್ ಹಾಕ್ಸೋಕ್ಕಾಗಲ್ಲ ನಿಮ್ಮ ಕೈಲಿ. ಬ್ರೇಕ್ ಲೈಲನ್ಗಳು ಡ್ರಮ್ಮು ಸಹ ಪುಡಿ ಆಗಿದ್ರು ಸಹ ನೀವು ಅದನ್ನು ತಿರುಗಿ ನೋಡಲ್ಲ. ಇಂಥ ವ್ಯವಸ್ಥೆ ಒಳಗಡೆ ನೀವು BMTC ಬಸ್ಗಳನ್ನ ಇಟ್ಕೊಂಡು ಡ್ರೈವರು ಕಂಡಕ್ಟರ್ಗಳನ್ನ EPKM ತಗೊಬನ್ನಿ, KMPL ತಗೊಬನ್ನಿ ಅಂತಕ್ಕಂಥದ್ದನ್ನು ಮಾಡಿ ಅವರಿಗೆ ಚಾರ್ಜ್ ಶೀಟ್ ಮೇಲೆ ಚಾರ್ಜ್ ಶೀಟ್ ಕೊಟ್ಟು ಸಂಬಳದಲ್ಲಿ ಕಡಿತ ಮಾಡೋಕೆ ಕೊಟ್ಟು ನಿಂತಿದ್ದೀರಲ್ಲ, ಇದು ನಿಮ್ಮ ಅಧಪತನದ ಹಾದಿಯನ್ನು ತೋರಿಸ್ತಾ ಇದೆ. ನನ್ನ ಹತ್ರ ಕೆಲವೊಂದು ವಿಡಿಯೋಗಳಿದೆ, ಯಾವ ರೀತಿಯಲ್ಲಿ ಆಕ್ಸಿಡೆಂಟ್ಗಳು ಆಗ್ತಾ ಇದೆ, ನೀವು ಕೊಟ್ಟಿರ್ತಕ್ಕಂಥ ಬಸ್ಸು ಎಷ್ಟು ಸುಲಲಿತವಾಗಿದೆ, ಸುಸಜ್ಜಿತವಾಗಿದೆ ಅಂತಕ್ಕಂಥ ಮುಂದೊಂದು ದಿನದಲ್ಲಿ ಅದನ್ನೆಲ್ಲ ಎಳೆಯಾಗಿ ಬಿಚ್ಚಿರ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಇನ್ನಾದ್ರೂ ಸಹ ನೀವು ಸಾರಿಗೆ ಸಂಘಟನೆಯಲ್ಲಿರ್ತಕ್ಕಂಥ ಕಾರ್ಮಿಕ ವರ್ಗವನ್ನು ಗೌರವಿಸ್ತಕ್ಕಂಥದ್ದನ್ನು ಕಲೀರಿ, ಸಂಘಟನೆಗಳ ಜೊತೆ ಮುಕ್ತವಾಗಿ ಮಾತಾಡೋದನ್ನು ಕಲೀರಿ, ಸಮಸ್ಯೆಗಳ ಬಗ್ಗೆ ಕರೆದು ಮಾತನಾಡಿ ಸಮಸ್ಯೆಗಳನ್ನ ಸರಿಪಡಿಸೋದನ್ನು ಮಾಡಲಿಲ್ಲ ಅಂತಂದರೆ BMTC ಆಡಳಿತ ಮಂಡಳಿ ನಿಮ್ಮ ಅಧಪತನವನ್ನು ನೀವೇ ಮಾಡ್ಕೋತಾ ಇರ್ತೀರಾ. ಯಾಕೆ ಅಂತಂದರೆ ನಿಮಗೆ ಸಂಘಟನೆಗಳ ಜೊತೆ ಮಾತಾಡೋದಕ್ಕೆ ಭಾಳ ಮುಜುಗರ. ಯಾಕೆ? ಸಮಸ್ಯೆಗಳ ಬಗ್ಗೆ ಕೇಳ್ತಾರೆ, ಡಿಪೋಗಳ ಮುಂದೆ ಬಂದು ಸಮಸ್ಯೆಗಳ ಬಗ್ಗೆ ಕೇಳ್ತಾರೆ ಅಂತಂದರೆ ನಾವು ಅವ್ರನ್ನ FIR ಮಾಡ್ಬೋದು, ಬೆದರಿಸ್ಬೋದು, ಸಾರಿ ಇವರು ನಮ್ಮನ್ನು ಈ ಥರ ಮಾಡಿದ್ದಾರೆ ಅಂತ. ಆಮೇಲೆ ಕೇಕೆ ಹಾಕೊಂಡು ನಗ್ಬೋದು. ಇದೇನು ರೀ ಆಡಳಿತ? ಸ್ವತಂತ್ರ ಭಾರತದಲ್ಲಿ ಇದನ್ನು ನೀವು ಆಡಳಿತ ಕೊಡ್ತಾ ಇರ್ತಕ್ಕಂಥದ್ದು? ಬಸ್ ಡಿಪೋ ಮುಂದೆ ಬಂದು ನ್ಯಾಯ ಕೇಳಕ್ಕೆ ಬರ್ತೀನಿ ಅಂತಂದ್ರೆ ಪೊಲೀಸವ್ರು ತೊಗೊಬಂದು ಹತ್ತಿಕ್ತಕ್ಕಂಥ ಕೆಲಸ ಎಷ್ಟು ದಿನ ಮಾಡೋದಕ್ಕೆ ಸಾಧ್ಯ ಐತೆ? ಎಷ್ಟು ಪೊಲೀಸ್ ಸ್ಟೇಷನಿಂದ ನೀವು ಪೊಲೀಸವ್ರನ್ನ ತಗೊಬಂದು ಇನ್ನು ಮುಂದೆ ಆಡಳಿತ ಮಾಡೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು BMTC ಆಡಳಿತ ಮಂಡಳಿ ಎಚ್ಚೆತ್ಕೋಬೇಕು. ಕಾರ್ಮಿಕ ವರ್ಗವನ್ನು, ಕಾರ್ಮಿಕ ಸಂಘಟನೆಗಳನ್ನ ನೀವು ಗೌರವಯುತವಾಗಿ ನಡೆಸ್ಕೊಳ್ಳಿಲ್ಲ ಅಂತಂದರೆ ಮುಂದೆ ಅದೇ ಜನ ಒಂದಿನ ತಿರುಗಿ ನಿಂತು ಬೀದಿಗಿಳಿತಾರೆ. ಅವತ್ತು ನಿಮಗೆ ಪಾಠ ಕಲಿಸ್ತಕ್ಕಂಥ ದಿನಗಳು ದೂರ ಇಲ್ಲ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯಮಾಡಿ ನಿಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನ ಸರಿಪಡಿಸ್ಕೊಂಡು ಕಾರ್ಮಿಕ ವರ್ಗಕ್ಕೆ ಸರಿಯಾದ ಬಸ್ಸುಗಳನ್ನು ಕೊಡಿ, ಸರಿಯಾದಂಥ ರೀತಿಯಲ್ಲಿ ದುಡಿಮೆ ಮಾಡೋದಕ್ಕೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಡಿ. 6 ಅವರ್ ದುಡ್ಸ್ಕೊತೀರಾ, 1 ಅವರ್ ರೋಟಿ ಕೊಡ್ತೀರಾ. ಇದನ್ನು ಕೇಳಬಾರ್ದು. ಇದನ್ನು ಕೇಳಿದ್ರೆ ಸಂಘಟನೆಗಳು ಸರಿ ಇಲ್ಲ. ನೀವು ಮಾಡ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತರೆ ಸಂಘಟನೆಗಳು ಸರಿ ಇಲ್ಲ. ಪಾಪ
ಸಂಘಟನೆಗಳು ಅಂತಂದರೆ ಮಾಮ ಕೆಲಸ ಮಾಡಬೇಕು, ನೀವು ಹೇಳಿದ್ದಕ್ಕೆ ಜೈ ಅನ್ಬೇಕು, ಹುಜೂರ್ ಅನ್ಬೇಕು, ಈ ಥರ ಸಂಘಟನೆಗಳು ನಿಮಗೆ ಬೇಕಾಗಿದೆ. ಪ್ರಶ್ನೆ ಮಾಡ್ತಕ್ಕಂಥ ಸಂಘಟನೆಗಳು ನಿಮಗೆ ಬೇಕಾಗಿಲ್ಲ. ಯಾಕೆ ಹೇಳಿ? ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದು. ನೀವು ಈ ದೇಶದ ಚಕ್ರಾಧಿಪತಿಗಳು, ನೀವು ಮಾಡಿದ್ದೆಲ್ಲವನ್ನು ಸಹ ಒಪ್ಕೊಂಡ್ರೆ ಆವಾಗ ನಾವು ಸರಿ, ಇಲ್ಲ ಅಂತಂದರೆ ಸರಿ ಕಾಣಲ್ಲ. ನಾವು ಆ ಥರದಕ್ಕೆಲ್ಲ ಸಂಘಟನೆಗಳನ್ನ ಕಟ್ಟಿಲ್ಲ. ದಯಮಾಡಿ ಆ ಥರದಕ್ಕೆ ಯಾರು ಸಂಘಟನೆಗಳಿತ್ತು ಅಂದರೆ ನೀವೇ ಒಂದು ಕಟ್ಕೊಳ್ಳಿ, ನಿಮ್ಮನ್ನು ನೀವೇ ಹೊಗಳ್ಕೊಳ್ಳಿ, ನೀವು ಮಾಡ್ತಕ್ಕಂಥ ಕೆಲಸಗಳನ್ನ ನೀವೇ ಹೊಗಳ್ಕೊಳ್ಳಿ, ನೀವೇ ವಿಜೃಂಭಣೆ ಮಾಡ್ಕೊಳ್ಳಿ. ನಾವು ಕಾರ್ಮಿಕ ಪರವಾಗಿ ಸಂಘಟನೆಗಳನ್ನ ಕಟ್ಟಿರ್ತಕ್ಕಂಥದ್ದು, ಕಾರ್ಮಿಕ ವರ್ಗದ ಪರವಾಗಿ ಆಗ್ತಕ್ಕಂಥ ಅನ್ಯಾಯದ ಪರವಾಗಿ ಧ್ವನಿ ಎತ್ತೋದಕ್ಕೆ, ನೀವು ಮಾಡ್ತಕ್ಕಂಥ ತಪ್ಪುಗಳನ್ನ ಖಂಡಿಸೋದಕ್ಕೆ, ನೀವು ಮಾಡ್ತಕ್ಕಂಥ ತಪ್ಪುಗಳನ್ನು ನಿಮಗೆ ತೋರಿಸೋದಕ್ಕೋಸ್ಕರ ನಾವು ಸಂಘಟನೆಗಳು ಕಟ್ಟಿದ್ದೀವಿ ಹೊರತು ನಿಮಗೆ ಜೈಕಾರ ಆಗ್ತಕ್ಕಂಥದ್ದು, ನಿಮಗೆ ಮಾಲೆ ಆಗ್ತಕ್ಕಂಥದ್ದು, ಕಾಕ ಹಿಡಿತಕ್ಕಂಥದಕ್ಕೋಸ್ಕರ ನಾವು ಸಂಘಟನೆಗಳನ್ನ ಕಟ್ಟಿಲ್ಲ. ಹಾಗಾಗಿ BMTC ಆಡಳಿತ ಮಂಡಳಿ ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಒಂದೊಂದು ಡಿಪೋದಲ್ಲಿ 100ರಿಂದ 200 ಚಾರ್ಜ್ ಶೀಟ್ಗಳನ್ನ ಕೊಡ್ತಾ ಇದ್ದೀರಾ, KMPL ಬರ್ತಾಯಿಲ್ಲ ಅಂತೇಳಿ. ನಿಮ್ಮ ಬಸ್ಸಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ದಯಮಾಡಿ ನೀವು ಚೆಕ್ ಮಾಡ್ಕೊಳ್ಳಿ. ಹಾಗಾಗಿ ದಯಮಾಡಿ ನಾನು ಕಾರ್ಮಿಕರಲ್ಲಿ ಮನವಿ ಮಾಡ್ತಾಯಿದ್ದೀನಿ. ತುಂಬ ವಿಡಿಯೋ ಲೆಂತ್ ಆಗ್ತಾಯಿದೆ. ಯಾಕೆ ಅಂತಂತಂದರೆ ಆಡಳಿತ ವರ್ಗ ಭಾಳ ಸುಧಾರಣಾತ್ಮಕವಾಗಿ ನಡ್ಕೊಳ್ಬೇಕಾಗತ್ತೆ. ದುಡಿತಕ್ಕಂಥ ವರ್ಗ 14 ಅವರು 15 ಅವರು ಹೊರಗಡೆಯಿಂದ ದುಡಿದು ಬಂದಂಥವನಿಗೆ ಏಕವಚನದ ಮಾತುಗಳು, ಇವರ ಚಕ್ರಾಧಿಪತ್ಯದ ಆಡಳಿತಗಳು, ಇದರಿಂದ ಕಾರ್ಮಿಕ ವರ್ಗ ತುಂಬ ಬೇಸತ್ತಿದೆ. ದಿನ ಬೆಳಗ್ಗೆ 100ರಿಂದ 200 ಜನ ಫೋನ್ ಮಾಡಿ ತಮ್ಮ ಅಳಲನ್ನು ತೋಡ್ಕೋತಾರೆ. ಘಟಕ ವ್ಯವಸ್ಥಾಪಕರುಗಳಲ್ಲಿ ಕೆಲವೊಂದು ATS TA ಬದಲಾವಣೆಯನ್ನು ತರೋದಕ್ಕೆ ಆಡಳಿತ ಮಂಡಳಿ ಪ್ರಯತ್ನಿಸಬೇಕು. ಬಾಯಿಗೆ ಬಂದಾಗೆ ಮಾತಾಡ್ತಕ್ಕಂಥದ್ದು, ಕಾರ್ಮಿಕ ಸಂಘಟನೆಗೆ ದೂರು ಕೊಟ್ಟವ್ರನ್ನ ವಿಲನ್ಗಳ ರೀತಿಯಲ್ಲಿ ನೋಡ್ತಕ್ಕಂಥದ್ದು, ಕಾರ್ಮಿಕ ಸಂಘಟನೆಗಳು ಅಂತಂತಂದರೆ ಅವ್ರನ್ನ ಕೀಳಾಗಿ ಬಿಂಬಿಸ್ತಕ್ಕಂಥದ್ದು. ಪಾಪ ಸೆಕ್ಯೂರಿಟಿ ಆಫೀಸರ್ ಒಬ್ಬರು ಇದ್ದಾರೆ ನಮ್ಮ BMTCನಲ್ಲಿ. ಪಾಪ ಈ ಅನ್ಯಾಯವನ್ನು ಕೇಳಿದಂಥವರೇ ಸರಿ ಇಲ್ಲ ಅಂತಕ್ಕಂಥದ್ದನ್ನು ದೊಡ್ಡ ಆಫೀಸರ್ಗಳ ಹತ್ರ ಹೋಗಿ ಕೇಕೆ ಹಾಕೊಂಡು ನಕ್ಕೊಂಡು ಪಾಪ ಹೇಳ್ತಾ ಇರ್ತಾರೆ. ಆಡಳಿತದಲ್ಲಿ ವ್ಯವಸ್ಥೆಯಲ್ಲಿ ಸುಧಾರಣೆ ತರಬೇಕು ರೀ ಸ್ವಾಮಿ, ನೀವು ಮಾಡಿದ್ದನ್ನೇ ಸರಿ, ನಾವೇನು ಮಾಡಿದ್ರೂ ಸರಿ ಅಂತಕ್ಕಂಥದ್ದನ್ನು ಜನ ರೋಸೆತ್ತು ಬೀದಿಗಿಳಿದಾಗ ಭಾಳ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಸ್ನೇಹಿತರೆ, ಈಗ ಏನು ವೇತನದ ವಿಚಾರವಾಗಿ ನಾವೇನು ಕಾರ್ಮಿಕ ವರ್ಗಕ್ಕೆ ಒಂದು ಭರವಸೆನ ಕೊಟ್ಟಿದ್ದೀವಿ, ರಾಜ್ಯ ಸರ್ಕಾರ ಮತ್ತು ಆಡಳಿತ KSRTC ಒಂದು ಆಡಳಿತ ಮಂಡಳಿ ಏನಿದೆ ಅವರ ಜೊತೆ ವಿಶ್ವಾಸಯುತವಾಗಿ ತೆಗೆದುಕೊಂಡೋಗಿ ಏನು ಬೇಡಿಕೆ ಏನಿದೆ 1/1/24 ವೇತನ ಒಪ್ಪಂದ ಮತ್ತು 38 ತಿಂಗಳ ವೇತನ ಹಿಂಬಾಕಿ ಏನಿದೆ ಅದನ್ನು ಸಾಧ್ಯವಾದಷ್ಟು ಬೇಗ ನಿಮಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಜಂಟಿ ಕ್ರಿಯಾ ಸಮಿತಿ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಜಂಟಿ ಕ್ರಿಯಾ ಸಮಿತಿ ಇದರಿಂದ ಹಿಂದೆ ಸರಿತಕ್ಕಂಥ ಮಾತಿಲ್ಲ. ಜಂಟಿ ಕ್ರಿಯಾ ಸಮಿತಿಗೆ ನೀವು ಕೊಟ್ಟಿರ್ತಕ್ಕಂಥ ಏನು ಕಾರ್ಮಿಕ ವರ್ಗದ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಕಾರ್ಮಿಕ ವರ್ಗದ ಪರವಾಗಿ, ನ್ಯಾಯದ ಪರವಾಗಿ ಸದಾ ಜಂಟಿ ಕ್ರಿಯಾ ಸಮಿತಿ ಇರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಯಾರೂ ಸಹ ಅನ್ಯಥಾ ಬೇರೆ ಬೇರೆ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಸರ್ಕಾರ ಮಾತನ್ನು ಕೊಟ್ಟಿದೆ. ಸನ್ಮಾನ್ಯ ಸಾರಿಗೆ ಸಚಿವರು ಇರ್ಬೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು, ರಾಜ್ಯದ ನೆಲ, ಜಲ, ಭಾಷೆ ಮತ್ತು ರಾಜ್ಯದ ಕಾರ್ಮಿಕರ ಪರವಾಗಿದ್ದಾರೆ. ಹಾಗಾಗಿ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಸದ್ಯದಲ್ಲೇ ನಮಗೇನು ಸೌಲಭ್ಯಗಳು ಸಿಗಬೇಕಾಗಿದೆ ಅವೆಲ್ಲವನ್ನು ಸಹ ಜಂಟಿ ಕ್ರಿಯಾ ಸಮಿತಿ ತಮಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಅಂತಕ್ಕಂಥ ವಿಚಾರವನ್ನು ನಾನು ಹೇಳ್ತಾ, ದಯಮಾಡಿ ಸೋಮವಾರನೂ ಸಹ ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರವರು ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರ ಜೊತೆ ಮಾತಾಡೋಣ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ. ಹಾಗಾಗಿ ವ್ಯವಸ್ಥಾಪಕ ನಿರ್ದೇಶಕರ ಜೊತೆ ಮಾತನಾಡಿದ ಮೇಲೆ ಯಾವೆಲ್ಲ ವಿಷಯಗಳನ್ನ ನಿಮಗೆ ತಿಳಿಸ್ಬೇಕು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಜಂಟಿ ಕ್ರಿಯಾ ಸಮಿತಿ ಸದಾ ನಿಮ್ಮ ಪರವಾಗಿರುತ್ತೆ. ಸಮಸ್ತ ಸಾರಿಗೆ ನೌಕರೆಲ್ಲರಿಗೂ ಮನವಿ ಮಾಡ್ತೀನಿ, ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಂದಾದಾರರಾಗಿ ಸಾರಿಗೆ ಟಿವಿ ಆರ್ಥಿಕವಾಗಿ ತಾವೆಲ್ಲರೂ ಸಹಾಯ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.